ನೋಡಿ, ನನಗೆ ರಾಜಕೀಯವಾಗಿ ಏನಿದೆ ನನಗೆ ಗೊತ್ತೇ ಇಲ್ಲ ಇದರಲ್ಲಿ. ಅದರ ಬಗ್ಗೆ ನನ್ನ ಸಬ್ಜೆಕ್ಟ್ ಕೂಡ ಅಲ್ಲ. ನಾನು ಇಬ್ಬರದು ಕೂಡ ಆಡಳಿತ ಪಕ್ಷ ಸದಸ್ಯರು ಮತ್ತು ಪ್ರತಿಪಕ್ಷದ ಸದಸ್ಯರು ಎಲ್ಲರ ಒಳಿತನ್ನು ಕಾಪಾಡಿಕೊಳ್ಳೋದು ಮತ್ತು ಅವ್ರಿಗೆ ಬೇಗ ವ್ಯವಸ್ಥೆ ಮಾಡೋದು ನನ್ನ ಜವಾಬ್ದಾರಿ. ಅಲ್ಲ, ಸ್ಪೀಕರ್ ಅಂತಲ್ಲ, ಆ್ಯಸ್ ಅ ಕಾಮನ್ ಮ್ಯಾನ್ ಯಾವುದೇ ಒಂದು ವಿಚಾರ ಬರುವಾಗ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ನಮಗೆ. ಅದ್ರ ಬಗ್ಗೆ ಅದು ಎಷ್ಟು ಜಾಸ್ತಿ ಆಗ್ತದೆ, ಯಾವ ಆಧಾರದಲ್ಲಿ ಜಾಸ್ತಿ ಆಗ್ತದೆ, ಎಷ್ಟು ಜನಸಂಖ್ಯೆಗೆ ಅನುಗುಣವಾಗಿ ಮಾಡುವಂಥದ್ದು ಮತ್ತು ಯಾಕೆ ಮಾಡುವಂಥದ್ದು ಮತ್ತು ಏನು ಕೂಡ ನನಗೆ ಅದು ಮಾಹಿತಿಯನ್ನು ಗೊತ್ತಿಲ್ಲ ಇದರಲ್ಲಿ. ಸೊ ನನಗೆ ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಸಾಧ್ಯ? ಈಗ ಇಷ್ಟು ಜನಸಂಖ್ಯೆಗೆ ಆಗುವುದು, ಇಷ್ಟು ಆಗ್ತದೆ, ಈ ಆಧಾರದಲ್ಲಿ ಮಾಡ್ತಾರೆ, ಯಾವ ಆಧಾರದಲ್ಲಿ ಮಾಡ್ತಾರೆ, ನನಗೆ ವಿಷಯ ಏನು ಕೂಡ ಗೊತ್ತಿಲ್ಲ. ನಾನು ಅದನ್ನು ಹೇಗೆ ಅದು ಕಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಅಲ್ಲ, ನನಗೆ ಗೊತ್ತಿಲ್ಲ ಇದರಲ್ಲಿ ಅದ್ರ ಬಗ್ಗೆ. ಯಾಕೆಂದರೆ ನಾವು ಈಗ ಸ್ಪೀಕರ್ ಪೋಸ್ಟ್ಲಿದ್ದ ಕಾರಣ ಅದರ ಬಗ್ಗೆ ಜಾಸ್ತಿ ಆಲೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಸರ್ಕಾರ ಇದೆ, ಪ್ರತಿಪಕ್ಷದವರು ಇದೆ ಅಂತ ಅವರು ನೋಡಿಕೊಳ್ತಾರೆ. ನೋಡಿ, ನಾನೀಗ ಒಂದು ಸಂವಿಧಾನಬದ್ಧ ಸ್ಥಾನದಲ್ಲಿ ಇದ್ದೇನೆ ಇದರಲ್ಲಿ. ಆವಾಗ ನಾನು ಕರೆಕ್ಟಾಗಿ ಅದರ ಬಗ್ಗೆ ಆಲೋಚನೆ ಮಾಡಿ ಅದು ನಾವು ಹೇಳ್ತೇವೆ. ಮತ್ತು ಈಗಾಗಲೇ ಈಗ ಬೇರೆ ಬೇರೆ ಅಭಿಪ್ರಾಯ ಬರ್ತಾ ಇರುವಂಥದ್ದು. ಏನೇ ಆದರೂ ಕೂಡ ಯಾವುದೇ ಒಂದು ಕಾನೂನು ಬರೆದರೂ ಕೂಡ ಅದು ಸಂವಿಧಾನಬದ್ಧವಾಗಿ ಮತ್ತು ಈ ರಾಜ್ಯದ ಯಾವುದೇ ಪ್ರದೇಶದವರಿಗೆ, ಯಾವುದೇ ವರ್ಗದವರಿಗೆ, ಯಾವ ಜಾತಿ ಧರ್ಮದವರಿಗೆ ಯಾರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಅದನ್ನು ಅನುಷ್ಠಾನ ಎಲ್ಲರನ್ನು ವಿಶ್ವಾಸಕ್ಕೆ ತೆಕ್ಕೊಂಡು ಅನುಷ್ಠಾನ ಮಾಡಿಸುವಂಥದ್ದು ಅದು ಪ್ರತಿಯೊಂದರ ಒಬ್ಬರ ಜವಾಬ್ದಾರಿಯಾಗಿದೆ. ನೋಡಿ, ಈಗ ಒಬ್ಬೊಬ್ಬರು ಒಂದೊಂದು ರಾಜ್ಯಕ್ಕೆ ಪಕ್ಷ ಅದಕ್ಕೆ ನಾವೇನು ಉತ್ತರ ಕೊಡಲಿಕ್ಕೆ ಸಾಧ್ಯವಿದೆ? ಅದಕ್ಕೆ ನಾವೇನು ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಅವರವರ ಬೇರೆ ಬೇರೆ ನಾಯಕರಿದೆ, ಅವರವ್ರ ಉತ್ತರ ಕೊಡ್ತಾರೆ. ನಾನು ಹೇಳ್ದೇನಲ್ಲಿ ಈಗ ಯಾವುದೇ ವಿಚಾರದಲ್ಲಿ ನಾನು ಆ ಪೀಠದಲ್ಲಿ ಕೂತ್ಕೊಂಡು ನನಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ನನಗೆ ಯಾವುದೇ ಪಕ್ಷ ಇಲ್ಲ, ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ. ನಾನು ನಾನು ಸ್ಪೀಕರ್ ಸ್ಥಾನ ಹೋಗಿ ಶಾಸಕರಾದಾಗ ವಿಷಯ ನಾನು ಹೇಳ್ತೇನೆ. ಅದೇ ನಮಗೆ ಏನು ಆದೇಶ ಬರಲಿಲ್ಲ, ಅಫಿಷಿಯಲ್ ಆಗಿ ಆದೇಶ ಬಂದಾಗ ನಾನು ಅವರಿಗೆ ಅವಕಾಶ ಕೊಟ್ಟಿದ್ದಾರಲ್ಲ, ಎಪ್ಪಿಲ್ಗೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಅದೇ ನಮಗೆ ಅಫಿಷಿಯಲ್ ಆಗಿ ಬರಬೇಕಲ್ಲ, ದಟ್ ವಿಲ್ ಕಮ್, ಇಟ್ಸ್ ಅ ಪ್ರೊಸೀಜರ್. ಅದು ಬಂದರೆ ಬರಲಿ ಆಗ ಹೇಳ್ತೇನೆ ನಾನು. ಸಿ ಇಟ್ ಈಸ್ ಈಗ ಅಫಿಷಿಯಲಿ ಬಂದ ನಂತರ ಇದರಲ್ಲಿ ಈಗ ಅವರಿಗೆ ಟೈಮ್ ಕೂಡ ಇದೆ ಅಪೀಲ್ ಮಾಡಲಿಕ್ಕೆ. ಈಗ ಏನಾದರೂ ಆಟೋಮೆಟಿಕ್ಲಿ ಈಗ ಸ್ಟೇ ಸಿಕ್ಕಿದ್ದು ಮತ್ತೆ ಕಂಟಿನ್ಯೂ ಆಗ್ತದೆ ಆ ರೀತಿಯಾಗಿ. ಇಟ್ಸ್ ಓನ್ಲಿ ಅ ಪ್ರೊಸೀಜರ್. ಅದು ನಮ್ಮದೇನು ದೊಡ್ಡ ಜವಾಬ್ದಾರಿ ಇಲ್ಲ. ಶಾಸಕ ಸ್ಥಾನ ಹೋಗಲಿಲ್ಲ, ಚೀಫ್ ಇದು ಶಾಸಕ ಸ್ಥಾನ ಚೀಫ್ ಮಿನಿಸ್ಟರ್ ಇದರಿಂದ ಕೆಳಗಿಡಬೇಕು. ಅದು ಇದಕ್ಕೆ ಅಂದರೆ ಲೀಗಲಿ ಒಂದು ಕನ್ವಿಕ್ಷನ್ ಆಗಿ ಇದಕ್ಕೆ ಅಂದರೆ ಅಪೀಲ್ ಮ್ಯಾಟರ್ಸ್. ಅಪೀಲ್ ಮ್ಯಾಟರ್ಸ್ ಅಲ್ಲ, ಹೌದು, ದಿವಸ ಅಲ್ಲಿಂದ